ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಧಾನಮಂತ್ರಿ ಮೋದಿಯಿಂದ ದೊಡ್ಡ ನಿರ್ಧಾರ, ಜೊತೆಗೆ ಮೊದಲ ತಲೆದಂಡ ಕೂಡ. ಏನಿದು ಹೊಸ ಅಪ್ಡೇಟ್, ನೀಟ್ಗೆ ಸಂಬಂಧಪಟ್ಟಂತೆ ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದೇಶದಾದ್ಯಂತ ನಡೀತಾ ಇದ್ದಂಥ ನೀಟ್ ಪೇಪರ್ ಲೀಕ್ ವಿರುದ್ಧ ಪ್ರತಿಭಟನೆಗಳು ಜೋರಾದಂಥ ಹಿನ್ನೆಲೆಯಲ್ಲಿ ತಡರಾತ್ರಿ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು, ಜೊತೆಗೆ ಮೋದಿಯ ಮಿಡ್ ನೈಟ್ ಮಾಸ್ಟರ್ ಸ್ಟ್ರೋಕ್ ಮಾತುಕತೆಯಿಂದ ಕಳೆದ 26 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕಾಕ್ರೋಚ್ ಪಾರ್ಟಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದಂಥ ಸೋನಮ್ ವಾಂಗ್ಚುಕ್ ಅವರು ತಡರಾತ್ರಿ 1 ಗಂಟೆ 24 ನಿಮಿಷದ ಹೊತ್ತಿಗೆ ತಮ್ಮ 26 ದಿನಗಳ ಸುದೀರ್ಘವಾದಂಥ ಈ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದುಕೊಳ್ಳುತ್ತಾರೆ. ಅದರ ಜೊತೆಗೆ ಇದೀಗ ಮೋದಿ ಕೂಡ ಅತ್ಯಂತ ದೊಡ್ಡ ನಿರ್ಧಾರ, ಅದರಲ್ಲೂ ಮುಖ್ಯವಾಗಿ ಮೊದಲ ತಲೆದಂಡ ಕೂಡ ಆಗಿದೆ. ನಿನ್ನೆ ಮಧ್ಯಾಹ್ನದ ಸುಮಾರಿಗೆ 1 ತಲೆದಂಡ ಆಗಿದೆ. ಆ ತಲೆದಂಡದ ಜಾಗಕ್ಕೆ ಇನ್ನಿಬ್ಬರು ಕೂಡ ಅಪಾಯಿಂಟ್ ಆಗಿದ್ದಾರೆ. ಅದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ದೇಶದಾದ್ಯಂತ ಪೇಪರ್ ಲೀಕ್ ವಿರುದ್ಧ ಪ್ರತಿಭಟನೆಗಳು ಜೋರಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿಯೂ ಕೂಡ ಕಳೆದ 3 ದಿನಗಳಿಂದ ಭಾರಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಹೊತ್ತಿನಲ್ಲಿ ಗುರುವಾರ ನೀಟ್ ಅಕ್ರಮಗಳ ತನಿಖೆಗೆ ಮೋದಿ ಒಂದು ಹೊಸದಾದಂಥ ಯೋಜನೆ ಮಾಡಿದ್ರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ಬಗ್ಗೆ ಘೋಷಣೆ ಮಾಡಿದಂಥ ನರೇಂದ್ರ ಮೋದಿ ಗುರುವಾರ ತಡರಾತ್ರಿ ಒಂದು ಸಂದೇಶವನ್ನು ಕೂಡ ನೀಡಿದ್ರು. ಅದು ಕೂಡ ತಾನು ಅಧಿಕಾರ ವಹಿಸಿಕೊಂಡಂತಂದರೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ಸರಿಸುಮಾರು 12 ವರ್ಷಗಳ ದೇಶದ ಚುಕ್ಕಾಣಿ ಹಿಡಿದಂಥ ನರೇಂದ್ರ ಮೋದಿ ಮೊಟ್ಟ ಮೊದಲ ಬಾರಿಗೆ ಮಲಗಿದ್ದಂಥ ಪ್ರಧಾನಮಂತ್ರಿ ಎದ್ದು ತಾನು ವಿಡಿಯೋನ ಮಾಡ್ತಾ ಇದ್ದೀನಿ, ತನಗೆ ದೇಶದ ಬಗ್ಗೆ ಕಳವಳ ಆಗ್ತಾ ಇದ್ರು. ಮುಖ್ಯವಾಗಿ ದೇಶದ ವಿದ್ಯಾರ್ಥಿಗಳ ಬಗ್ಗೆ ನಾವು ಗಮನ ಕೊಡಲೇಬೇಕಾಗತ್ತೆ ಅನ್ನುವಂಥ ದೃಷ್ಟಿಯಿಂದ ಗುರುವಾರ ತಡರಾತ್ರಿ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ್ರು. ಇದರಲ್ಲಿ ಶುಕ್ರವಾರವೇ ಕೂಡ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಒಂದು ಕಠಿಣ ನಿರ್ಧಾರವನ್ನು ಕೈಗೊಳ್ತೇವೆ ಮತ್ತು ಕಠಿಣ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಭರವಸೆಯನ್ನು ಕೂಡ ನೀಡಿದರು. ಹಾಗಾದರೆ ಮೋದಿಯವರು ಏನು ಹೇಳಿದ್ರು ಎನ್ನುವುದನ್ನು ನೋಡ್ತಾ ಇದ್ರೆ ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯು ಸಾಮಾನ್ಯ ವಿಷಯವಲ್ಲ, ಜೊತೆಗೆ ಇದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಹಾಗಾಗಿ ಇದಕ್ಕಾಗಿ ಪೇಪರ್ ಲೀಕ್ ಘಟನೆ ನಡೆದ ತಕ್ಷಣವೇ ಕಳೆದ 2 ತಿಂಗಳಲ್ಲಿ ಕೆಲವೊಬ್ಬರನ್ನ ಅರೆಸ್ಟ್ ಮಾಡುವಂಥ ಮತ್ತು ಅವರಿಗೆ ಶಿಕ್ಷೆ ಕೊಡುವಂಥ ಪ್ರಯತ್ನ ಕೂಡ ಆಗಿದೆ. ಪೇಪರ್ ಲೀಕ್ ಮಾಡಿದ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಜೈಲಿಗೆ ಕೂಡ ಹಾಕಲಾಗಿದೆ. ವಿದ್ಯಾರ್ಥಿಗಳ 1 ವರ್ಷ ವ್ಯರ್ಥವಾಗಬಾರದು ಎನ್ನುವಂಥ ಕಾರಣಕ್ಕಾಗಿ ನಾವು ಇಂಥ ಕ್ರಮವನ್ನು ಕೈಗೊಂಡಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದರ ಜೊತೆಗೆ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಯಾರ ತಲೆದಂಡ ಆಗಬಹುದು? ಮೋದಿಯವರು ವಿಡಿಯೋ ಸಂದೇಶವನ್ನು ಕೊಟ್ಟರು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲ್ಲ ಎನ್ನುವಂಥ ಒಂದು ಸುಳಿವು ಕೂಡ ಸಿಕ್ತು. JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ತಡರಾತ್ರಿ RMS ಹಾಸ್ಪಿಟ್ಲಿಗೆ ಹೋಗಿ ಸೋನಮ್ ವಾಂಗ್ಚುಕ್ ಅವರಿಗೆ ಈ ದೇಶದಲ್ಲಿ ಆಗ್ತಿರುವಂಥ ಹೋರಾಟ ಮತ್ತು ಹೋರಾಟದ ಹಿಂದೆ ಇರುವಂಥ ಷಡ್ಯಂತ್ರ ಇವೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಟ್ಟು ಹೇಳಿದ್ವಂದೇ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆ್ಯಕ್ಚುಲಿ ಪೇಪರ್ ಲೀಕ್ ಆಗಬಾರ್ದಿತ್ತು ಮತ್ತು ನಿಮ್ಮ ಹೋರಾಟ ಕೂಡ ಸರಿಯಾದ ಮಾರ್ಗದಲ್ಲಿ ಸಾಗ್ತಾ ಇದೆ. ಆದರೆ ನಿಮ್ಮ ಹೋರಾಟದ ಜನಪ್ರಿಯತೆಯನ್ನು ಮತ್ತು ಹೋರಾಟದ ಒಂದು ಹಾದಿಯನ್ನು ಕೆಲವೊಂದು ರಾಜಕೀಯ ಮುಖಂಡರು ಸ್ವಾರ್ಥಕ್ಕಾಗಿ ಬೇಳೆ ಬೇಯಿಸೋದಕ್ಕಾಗಿ ಉಪಯೋಗಿಸಿಕೊಂಡು ಈ ಹಾದಿಯನ್ನು, ಈ ಹೋರಾಟವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಜೊತೆಗೆ ನಿಮ್ಮನ್ನೇ ಮುಂದೆ ಇಟ್ಕೊಂಡು ಅವರು ಹಿಂಸಾತ್ಮಕ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ದೇಶಕ್ಕೆ ಬೈಯೋದಾಗಲಿ ಅಥವಾ ಪೊಲೀಸರ ಮೇಲೆ ಲಾಠಿ ಚಾರ್ಜ್, ಪೊಲೀಸರ ಮೇಲೆ ಕಲ್ಲು ಎಸೆಯುವುದು, ಜೊತೆಗೆ ಅನೇಕ ದೊಡ್ಡ ಅಧಿಕಾರಿಗಳ ಮೇಲೆ ಕಲ್ಲೆಸೆದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡ್ರೆ ಅದಕ್ಕೆ ಮೂಲವಾದ ಕಾರಣ ನೀವೇ ಆಗಬೇಕಾಗುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದಿತ್ತು, ನಿಮ್ಮ ಹೋರಾಟಕ್ಕೆ ನಮ್ಮ ಸದಾ ಬೆಂಬಲ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದರೆ, ಜೊತೆಗೆ ಈ ನೀಟ್ ಪೇಪರ್ ಸೋರಿಕೆಯಿಂದ ಕೆಲವೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರ ಪರಿಹಾರ ಕೇಳಿದ್ರಿ, ಮತ್ತು ಈ ನೀಟ್ ಪೇಪರ್ ಸೋರಿಕೆ ಆಗಬಾರ್ದು ಮತ್ತು ನಮ್ಮ ದೇಶದಲ್ಲಿ ಆಗ್ತಿರುವಂಥ ಒಂದು ಈ ಪ್ರಶ್ನೆ ಪತ್ರಿಕೆ ಲೀಕ್ ಇದೆ, ಅದರ ವಿರುದ್ಧವಾಗಿ ಹೋರಾಡಲಿಕ್ಕೆ ನಿಮ್ಮ ಬೆಂಬಲ ಬೇಕು. ಆದರೆ ನಿಮ್ಮ ಹೋರಾಟವನ್ನೇ ನೆಪವಾಗಿಸಿಕೊಂಡು ಕೆಲವೊಂದು ರಾಜಕೀಯ ಶಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹೋಗ್ತದೆ. ಅದನ್ನು ತಡೆಗಟ್ಟಬೇಕು ಅನ್ನುವಂಥ ದೃಷ್ಟಿಯಿಂದ ನೀವು ಈ ಉಪವಾಸವನ್ನು ಸದ್ಯದ ಮಟ್ಟಿಗೆ ಹಿಂತೆಗೆದುಕೊಳ್ಳಬೇಕು. ನಮ್ಮ ಒಂದು ಸಚಿವ ಸಂಪುಟದಲ್ಲಿ ಶುಕ್ರವಾರ ಕೆಲವೊಂದು ನಿರ್ಣಯವನ್ನು ಕೈಗೊಳ್ತೇವೆ. ಆ ನಿರ್ಣಯದಲ್ಲೂ ಕೂಡ ಅಸಮಾಧಾನ ಆದರೆ ನೀವು ಒಂದು ಪ್ರೊಟೆಸ್ಟನ್ನು ಮುಂದುವರಿಸಬಹುದು ಎನ್ನುವಂಥ ಆಶ್ವಾಸನೆ ಕೊಟ್ಟ ನಂತರ ಸೋನಮ್ ವಾಂಗ್ಚುಕ್ ಅವರು ತಮ್ಮ ಪ್ರತಿಭಟನೆ ಹಿಂತೆಗೆದುಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಅಂದರೆ, ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಒಬ್ಬ ವ್ಯಕ್ತಿಯ ತಲೆದಂಡ ಆಗಿದೆ. ಆ ತಲೆದಂಡ ಯಾರ್ದು ಎನ್ನುವುದನ್ನು ನೋಡ್ತಾ ಇದ್ರೆ ಅದು ಕೇಂದ್ರ ಶಿಕ್ಷಣ
ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೆಕ್ರೆಟರಿ ಶಿಕ್ಷಣ ಕಾರ್ಯದರ್ಶಿ ಇರ್ತಾರಲ್ಲ, ಶೈಕ್ಷಣಿಕ ಕಾರ್ಯದರ್ಶಿಯ ತಲೆದಂಡ ಆಗಿದೆ. ವಿನೀತ್ ಜೋಶಿ ಎನ್ನುವಂಥ ಒಬ್ಬ ಶಿಕ್ಷಣ ಕಾರ್ಯದರ್ಶಿಯ ತಲೆದಂಡ ಆಗಿ ಅವರನ್ನು ಪಂಚಾಯತ್ ರಾಜ್ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಜೊತೆಗೆ ಒಬ್ಬರ ತಲೆದಂಡ ಆಗಿದೆ. ಆದರೆ ಮತ್ತಿಬ್ಬರನ್ನು ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣ ಇಲಾಖೆಯಲ್ಲಿ ಇಬ್ಬರು ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ನಿನ್ನೆ ಮಧ್ಯಾಹ್ನ ಆದೇಶವನ್ನು ಹೊರಡಿಸಲಾಗಿದೆ. ಇದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ಆದರೆ ಇವತ್ತು ಸಚಿವ ಸಂಪುಟ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳುತ್ತೆ, ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಈಗಾಗಲೇ ಹೇಳಿದಂತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪಿಸಲಾಗಿದೆ ಮತ್ತು 5 ರಾಜ್ಯಗಳು ಇದರ ಕಾರ್ಯವೈಖರಿ ಕೂಡ ನಿಗಾ ವಹಿಸಲಾಗಿದೆ ಮತ್ತು ಅದರ ಬಗ್ಗೆ ಅನುಮೋದನೆ ಕೂಡ ಸಿಕ್ಕಿದೆ. ಎರಡನೇದಾಗಿ ಪೇಪರ್ ಲೀಕ್ ಮಾಡಿದಂಥ ವ್ಯಕ್ತಿಗೆ ಕನಿಷ್ಠ ಅಂದರೂ ಕೂಡ 10 ವರ್ಷ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿಗಳ ದಂಡವನ್ನು ಕೂಡ ಹಾಕಲಿಕ್ಕೆ ಅಲ್ಲಿ ಸಚಿವ ಸಂಪುಟದಲ್ಲಿ ಕಾನೂನು ಕೂಡ ತರಲಾಗಿದೆ. ಇದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪೇಪರ್ ಲೀಕ್ ಮಾಡುವಂಥ ಆಲೋಚನೆ ಕೂಡ ಮಾಡಬಾರ್ದು. ಮಾಡೋದು ಹಾಳಾಗಲಿ, ಪೇಪರ್ ಲೀಕ್ ಮಾಡುವಂಥ ಕೆಟ್ಟ ಕೆಲಸ ಮಾಡೋದು ಆಮೇಲೆ, ಆದರೆ ಪೇಪರ್ ಲೀಕ್ ಮಾಡುವಂಥ ಯೋಚನೆ ಕೂಡ ಮಾಡಬಾರ್ದು ಎನ್ನುವಂಥ ಕಠಿಣ ಕ್ರಮ. ಅದು ಮೇ ಬಿ ಮುಂದಿನ ದಿನಗಳಲ್ಲಿ ಪ್ರಿಂಟ್ ಆಗಿ ಪೇಪರ್ ಬರುತ್ತೋ ಅಥವಾ ಡಿಜಿಟಲ್ ಆಗಿ ಯಾವುದು ಡಿಸ್ಪ್ಲೇಯಲ್ಲಿ ಪೇಪರ್ ಆಗುತ್ತೋ ಅದು ಎಲ್ಲವೂ ಕೂಡ, ಅಥವಾ ಈ ಡಿಜಿಟಲ್ ಆಗಿ ಪೇಪರ್ ಪಡೆದುಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕು. ತಂತ್ರಜ್ಞಾನ ಮುಂದುವರೆದಿದೆ. ಪೇಪರ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಆಗುವ ಬದಲು ಬೇರೆ ಯಾವುದೋ ಒಂದು ಮುಖಾಂತರ ಅದು ಬರುತ್ತೋ ಅಥವಾ ಪಾಸ್ವರ್ಡ್ಗಳ ಮುಖಾಂತರ ಅದನ್ನು ಓಪನ್ ಮಾಡಿಕೊಂಡು ಆ ವ್ಯಕ್ತಿ ಉತ್ತರವನ್ನು ಬರೆಯಬಹುದು. ಹೀಗೆ ಕೆಲವೊಂದು ಚಿಂತನೆ ಕೂಡ ನಡೀತದೆ. ಆದರೆ ಏನೇ ಆಗಲಿ, ಸದ್ಯದ ಮಟ್ಟಿಗೆ ಕೇಂದ್ರ ಕ್ಯಾಬಿನೆಟ್ ಅತ್ಯಂತ ದೊಡ್ಡದಾದಂಥ ಒಂದು ಮುಖಭಂಗದಿಂದ ಬಚಾವಾಗಿದೆ ಅಂತ ಹೇಳ್ಬೋದು. ಏನಾದರೂ ಸೋನಮ್ ವಾಂಗ್ಚುಕ್ ಅವರು ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಒಂದು ಮಾತುಕತೆಗೆ ಒಪ್ಪಿ ಏನಾದರೂ ಈ ಒಂದು ಮುಷ್ಕರದಿಂದ ಹಿಂಪಡೆಯದೆ ಮುಂದೆ ತನ್ನ ಮುಷ್ಕರವನ್ನು ಮುಂದುವರಿಸಿದರೆ 1-2 ದಿನಗಳ ದೇಶವೇ ಹೊತ್ತಿ ಉರಿಯುವಂಥ ಪರಿಸ್ಥಿತಿ ಆಗ್ತಿತ್ತು. ಯಾಕಂದರೆ ಸೋನಮ್ ವಾಂಗ್ಚುಕ್ ಅವರು ತಮ್ಮ ಒಂದು ಹೋರಾಟವನ್ನು ಸರಾಗವಾಗಿ ಉಪವಾಸ ಮಾಡ್ಕೊಂಡು ಸೈಲೆಂಟಾಗಿ ಗಾಂಧಿ ರೀತಿಯಲ್ಲಿ ಮಾಡ್ತಾಯಿದ್ರು. ಆದರೆ ಇದೇ ಒಂದು ಉಪವಾಸ ಸತ್ಯಾಗ್ರಹವನ್ನು ಉಪಯೋಗಿಸಿಕೊಂಡಂಥ ಕೆಟ್ಟ ಒಂದು ದೇಶ ವಿರೋಧಿ ಶಕ್ತಿಗಳು ಅದನ್ನು ಹಿಂಸಾತ್ಮಕವಾಗಿ ಮಾಡಲಿಕ್ಕೆ ಹೊರಟು. ಅದಕ್ಕೆ ಮುಖ್ಯವಾದ ಕೆಲವೊಂದು ಎಕ್ಸಾಂಪಲ್ ಅಂದರೆ ದೇಶದ ಸೈನ್ಯದ ವಿರುದ್ಧ ಕೆಟ್ಟ ಪದ ಆಡಿದ್ದು, ಜೊತೆಗೆ ಬ್ಯಾನ್ RSS ಎನ್ನುವಂಥ ವಿಷಯಕ್ಕೆ ಸಂಬಂಧಪಡದಂಥ ಕೆಲಸವನ್ನು ಮಾಡಿದ್ದು, ಜೊತೆಗೆ 370 ಆರ್ಟಿಕಲ್ ಅನ್ನು ಮತ್ತೆ ಹಾಕಬೇಕು ಎನ್ನುವಂಥದ್ದಾಗಿರ್ಬೋದು, ಜೊತೆಗೆ ಅಸ್ಸಾಮನ್ನು ಭಾರತದಿಂದ ಬೇರ್ಪಡಿಸುವಂಥ ವಾಕ್ಯ ಇರ್ಬೋದು ಮತ್ತು ಉಮರ್ ಖಾಲಿದ್ ಅವರಿಗೆ ಜೈ ಎನ್ನುವಂಥದ್ದಾಗಿರ್ಬೋದು. ಹೀಗೆ ದೇಶದ ಹಿತಾಸಕ್ತಿಗೆ, ದೇಶದ ಭದ್ರತೆಗೆ ಕೆಟ್ಟದಾಗಿ ಮಾಡುವಂಥ ಕೆಲವೊಂದು ಘೋಷಣೆ ಕೂಗಿದೆಯಲ್ಲ, ಜೊತೆಗೆ ಕೆಲವೊಂದು ವ್ಯಕ್ತಿಗಳು ಅವರು MBBS ಓದಂಥವ್ರು ಅಥವಾ ನಮ್ಮ ವೈದ್ಯಕೀಯ ಶಿಕ್ಷಣದಲ್ಲಿ ಮುಂದುವರಿಯಬೇಕನ್ನೋ ಆಸೆ ಇದ್ದವ್ರು ಗೊತ್ತಿಲ್ಲ, ಆದರೆ ಆ ವ್ಯಕ್ತಿಗಳು ಮಾಡಿದಂಥ ಕಲ್ಲು ತೋರಿಸ್ಕೊಂಡು ಇದು ಚೂಪಾಗಿದೆ, ಕಲ್ಲು ಯಾರಿಗೆ ಬೀಳುತ್ತೆ ಗೊತ್ತಿಲ್ಲ ಅನ್ನುವಂಥ ಮಾತಾಡ್ಬೋದು. ಅನೇಕ ಕೆಟ್ಟದಾದಂಥ ಒಂದು ಪ್ರೊಟೆಸ್ಟ್ ಇದೆಯಲ್ಲ, ಆ ಪ್ರೊಟೆಸ್ಟನ್ನು ನೋಡ್ತಾ ಇದ್ದರೆ ಇವರು ನಿಜಕ್ಕೂ ಕೂಡ ವೈದ್ಯಕೀಯ ಶಿಕ್ಷಣದ ಕ್ಷೇತ್ರದಲ್ಲಿ ಬದಲಾವಣೆ ಬಯಸಿದ್ರ ಅಥವಾ ದೇಶವನ್ನು ಹಾಳು ಮಾಡಬೇಕು, ಸದ್ಯದ ಮಟ್ಟಿಗೆ ಈ ಏನಾದರೂ ಮಾಡಿ ದೇಶದ ಅಭದ್ರತೆ ಅಭದ್ರತೆಯನ್ನು ಮಾಡುವಂತೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಹೋರಾಟ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಕೆಲವೊಂದು ಮೂಲದ ಪ್ರಕಾರ ಜುಲೈ 20ಕ್ಕೆ ಜಂತರ್ ಮಂತರ್ನಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ, ಲಕ್ಷಾಂತರ ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂಥ ಸುದ್ದಿ ಸ್ವತಃ ಕೇಂದ್ರ ಸರ್ಕಾರಕ್ಕಿದ್ರೂ ಕೂಡ ಕೇಂದ್ರ ಸರ್ಕಾರ ಒಂದು ಲೆವೆಲ್ಗೆ ತನ್ನ ಸೆಕ್ಯೂರಿಟಿಯನ್ನು ಭದ್ರಪಡಿಸಿಕೊಂಡು ಸೆಕ್ಯೂರಿಟಿಯನ್ನು ಡಿಪ್ಲೊಯ್ ಮಾಡ್ತಾಯಿದ್ರೆ, ಅದಕ್ಕೂ ಮೊದಲೇ ಭಾರತದಲ್ಲಿರುವಂಥ ದೆಹಲಿಯಲ್ಲಿರುವಂಥ US ಎಂಬಸಿ ಇದೆಯಲ್ಲ, ಅದು ತಮ್ಮ ಒಂದು ಅಮೆರಿಕದ ಪ್ರಜೆಗಳಿಗೆ ಹೇಳಿತ್ತು, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಜಂತರ್ ಮಂತರ್ ಮತ್ತು ದೆಹಲಿಯ ಪ್ರಮುಖ ಸ್ಥಳಗಳು ನೀವು ಸೇರಬಾರ್ದು, ಯಾಕಂದರೆ ದೇಶವೇ ಹೊತ್ತಿ ಉರಿಯುವಂಥ ಒಂದು ಪ್ರತಿಭಟನೆ ಆಗಬಹುದು ಎನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿತ್ತಂದರೆ ಎಲ್ಲ ಒಂದು ಕಡೆ ಭಾರತದಲ್ಲಿ ಆಗುವ ಪ್ರೊಟೆಸ್ಟ್ನ ಅಮೆರಿಕಕ್ಕೂ ಕೂಡ ಹೇಗೆ ಗೊತ್ತಾಯಿತು, ಅದರಲ್ಲೂ ಮುಖ್ಯವಾಗಿ ದೆಹಲಿಯಲ್ಲಿ ಹೇಗಾಗುತ್ತೆ, ದೆಹಲಿಯಲ್ಲಿ ನೀಟ್ ಪೇಪರ್ ಸೋರಿಕೆ ಆದ ನಂತರ ದೊಡ್ಡ ಗಲಾಟೆ ಆಗುತ್ತೆ ಎನ್ನುವಂಥ ಒಂದು ಮಾಹಿತಿ ಅಮೆರಿಕದ ಅಂಬೆಸಿಗೆ ಯಾರು ಕೊಟ್ಟರು ಅಂದರೆ, ಭಾರತ ತನ್ನ ಜನರಿಗೆ ಸೂಚನೆ ಕೊಡುವ ಮೊದಲೇ US ಎಂಬಸಿ ತನ್ನ ಪ್ರಜೆಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತಂದರೆ, ಇಲ್ಲಿ ಎಲ್ಲೋ ಒಂದು ಕಡೆ ವಿದೇಶಿಯ ಒಂದು ಹಸ್ತಕ್ಷೇಪ, ವಿದೇಶಿಗರ ಬಂಡವಾಳ, ವಿದೇಶಿಗರ ಒಂದು ಹಸ್ತಕ್ಷೇಪ ಇದೇನು ಕೂಡ ಅರ್ಥ ಆಗ್ತಿದೆ. ನಮ್ಮ ದೇಶ ಅಂದ್ಕೊಳ್ಳಿ ಇದೀಗ ಪ್ರಬಲವಾಗಿ ಚೀನಾ ಮತ್ತು ಅಮೆರಿಕ ಕಾಲಕ್ಕೆರೆದು ನಿಂತಿದೆ. ಹೇಗೆ ನಮ್ಮ ದೇಶದ ಹಳಿಯನ್ನು ತಪ್ಪಿಸಬೇಕು, ಹೇಗೆ ನಮ್ಮ ದೇಶ ಭಾರತವನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಚೀನಾ ಮತ್ತು ಅಮೆರಿಕ ಎರಡೂ ಕೂಡ ತುದಿಗಾಲ ಮೇಲೆ ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಏನೇ ಬೇಕು ಹೋರಾಡುವ, ದೇಶ ಅಂತ ಬಂದಾಗ, ಗಡಿ ಅಂತ ಬಂದಾಗ ದೇಶದ ಗಡಿಯ ವಿರುದ್ಧವೇ ಹೋರಾಡುವಂಥ, ಜೊತೆಗೆ ದೇಶದ ಭದ್ರತೆಗೆ ಹಾಳು ಮಾಡುವಂಥ, ದೇಶದ ಭದ್ರತೆಯನ್ನೇ ಒಂದು ಹಾಳು ಮಾಡಲಿಕ್ಕೆ ಹೊರಟಿರುವಂಥ ವಿದೇಶಿ ಬಂಡವಾಳವನ್ನೇ ಏನಾದರೂ ಇಟ್ಕೊಂಡು ಇಲ್ಲಿ ಪ್ರೊಟೆಸ್ಟ್ ಮಾಡುವಂಥ ಹಂತಕ್ಕೆ ಯಾರಾದರೂ ಹೋದ್ರೆ
ಅದು ಇದೀಗ ದೊಡ್ಡ ಚರ್ಚೆ ಆಗ್ತಿದೆ. ಹೀಗಾಗಿ ಒಂದು ದೊಡ್ಡದಾದಂಥ ಅನಾಹುತದಿಂದ ಕೇಂದ್ರ ಸರ್ಕಾರ ಸದ್ಯದ ಮಟ್ಟಿಗೆ ಪಾರಾಗಿದೆ. ಯಾಕಂದರೆ ನಾವು ಮೋದಿಯವರ ವಿಡಿಯೋವನ್ನು ನೋಡ್ತಾ ಇದ್ದೆ. 12 ಗಂಟೆಗೆ ಮೋದಿಯವರು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. 1 ಗಂಟೆ 24 ನಿಮಿಷಕ್ಕೆ ಸೋನಮ್ ವಾಂಗ್ಚುಕ್ ಅವರು ತಮ್ಮ ಪ್ರೊಟೆಸ್ಟನ್ನು ಹಿಂತೆಗೆದುಕೊಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಸೋನಮ್ ವಾಂಗ್ಚುಕ್ ಅವರಿಗೆ ಒಂದು ವಿಷಯ ಮನವರಿಕೆ ಆಗಿದೆ. ನನ್ನ ಹೋರಾಟವನ್ನು ಬೇರೆ ಬೇರೆ ಕೆಟ್ಟ ದೃಷ್ಟಿಗಳು, ಕೆಟ್ಟ ಹಿತಾಸಕ್ತಿಗಳು ಉಪಯೋಗಿಸಿಕೊಂಡು ದೇಶದ ಭದ್ರತೆಗೆ, ದೇಶದ ಆಂತರಿಕ ಶಾಂತಿ ಒಂದು ಭಂಗವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥ ವಿಷಯ ಮನವರಿಕೆ ಆದ ನಂತರ ಸೋನಮ್ ವಾಂಗ್ಚುಕ್ ಅವರು ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದಾರೆ. ನೋಡಬೇಕು, ಇವತ್ತು ಕ್ಯಾಬಿನೆಟ್ನಲ್ಲಿ ದೊಡ್ಡದಾದಂಥ ನಿರ್ಣಯ ತೆಗೆದುಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿಕೊಂಡು ಆಟ ಆಡ್ತಿದ್ದಾರೆ, ಅವರ ಹಿಂದೆ ಯಾರಿದ್ದಾರೆ, ಜೊತೆಗೆ ಮುಂದೆ ಆಗುವಂಥ ಪ್ರೊಟೆಸ್ಟ್ಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಯಾರೂ ಕೂಡ ಸೈನಿಕರ ಮೇಲೆ, ಪೊಲೀಸರ ಮೇಲೆ ಹಲ್ಲೆ ಮಾಡಬಾರ್ದು, ಅಂಥವರ ಮೇಲೂ ಕೂಡ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಸೋನಮ್ ವಾಂಗ್ಚುಕ್ ಅವರು ಇಟ್ಟಂತೆ ಬೇಡಿಕೆ ಇತ್ತಲ್ಲ, ನಮ್ಮ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಿದಂಥ ಯಾರ ಮೇಲೂ ಕೂಡ ಪ್ರಕರಣ ದಾಖಲ ಮಾಡಬಾರ್ದು ಎನ್ನುವಂಥ ಒಂದು ಬೇಡಿಕೆ ಇತ್ತಲ್ಲ, ಅದಕ್ಕೆ ಹೋಗೊಟ್ಟು ಯಾರೆಲ್ಲ ಶಾಂತಿಯನ್ನು ಭಂಗ ಮಾಡಿದ್ರಲ್ಲ ಅವರ ಮೇಲೆ ಕಠಿಣ ಕ್ರಮದ ಒಂದು ಕಾನೂನು ಕ್ರಮದ ಎಚ್ಚರಿಕೆಯ ಗಂಟೆ ಇದೀಗ ಕ್ಯಾಬಿನೆಟ್ನಲ್ಲಿ ಮೊಳಗುವಂಥ ಸಾಧ್ಯತೆ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಕಾಕ್ರೋಚ್ ಪಾರ್ಟಿ ಸೋನಮ್ ವಾಂಗ್ಚುಕ್ ಅವರ ಪ್ರತಿಭಟನೆ ಹೇಗೆ ಮುಂದೆ ತೆಗೆದುಕೊಂಡು ಹೋಗುತ್ತೆ, ಅಥವಾ ಕಾಂಗ್ರೆಸ್ ಅದಕ್ಕೆ ಯಾವ ಥರದ ಸಪೋರ್ಟ್ ಮಾಡುತ್ತೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಅಂದರೆ ಬೀಸು ದೊಣ್ಣೆಯಿಂದ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರ ಬಚಾವಾಗಿದೆ ಅಂತ ಹೇಳ್ಬೋದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.